ಮುಂದೆ ಬರಲಿರುವ ನಿನ್ನ ಎಕ್ಸಾಮ್ ಕೇವಲ ಅಂಕಗಳಿಗೆ ಸಂಬಂಧಿಸಿಲ್ಲ. ಇದು ನೀನು ಇಷ್ಟು ದಿನ ಓದಿದ, ಕಲಿತ ಜ್ಞಾನದ ಹಾಗೂ ನಿನ್ನ ಶ್ರಮದ ಪೂರಕ ಪರೀಕ್ಷೆಯಾಗಿದೆ. ಈ ಹಂತವನ್ನ ನೀನು ಹೇಗೆ ಗೆಲ್ಲುತ್ತೀಯೋ ಅದುವೇ ನಿನ್ನ ಆತ್ಮವಿಶ್ವಾಸವನ್ನ ಗಟ್ಟಿಗೊಳಿಸುತ್ತದೆ. ಮುಂದೆ ಬರಲಿರುವ ಎಕ್ಸಾಮ್ ಅಲ್ಲಿ ನೀನು ಉತ್ತಮ ಮಾರ್ಕ್ಸ್ ಗಳಿಸಿದರೆ ಮುಂದೆ ಬರುವ ಯಾವ ಎಕ್ಸಾಮ್ಗೂ ಭಯ ಪಡುವ ಅವಶ್ಯಕತೆ ಇಲ್ಲ. ಪರೀಕ್ಷೆ ನಿನ್ನ ಶತ್ರು ಅಲ್ಲ, ನಿನ್ನ ಜ್ಞಾನವನ್ನ ಅರಿಯುವ ಹಂತವಾಗಿದೆ. ಇದು ನಿನ್ನ ವ್ಯಕ್ತಿತ್ವವನ್ನ ನಿರ್ಧರಿಸುವ ಅವಕಾಶವಾಗಿದೆ. ಮುಂದಿನ ಭವಿಷ್ಯಕ್ಕೆ ಹೊಸ ಹಾದಿಯನ್ನು ತೋರಿಸುವ ಹಂತವೆಂದರೆ ನಿನ್ನ ಎಕ್ಸಾಮ್ ಆಗಿದೆ. ಹಾಗಾಗಿ ಬರಲಿರುವ ಎಕ್ಸಾಮ್ ಅನ್ನ ನೀನು ಸವಾಲಾಗಿ ಸ್ವೀಕರಿಸಿ ಅದನ್ನ ಎದುರಿಸು. ತಮ್ಮ ಕೆರಿಯರ್ ನಿರ್ಮಿಸುವ ಎಕ್ಸಾಮ್ಗಳಲ್ಲಿ ಯಾರು ಗೆಲ್ಲುತ್ತಾರೆ ಅಂದ್ರೆ ಅದು ಯಾರು ಶ್ರಮಿಸುತ್ತಾರೋ ಅವರೇ, ಯಾರು ಕಠಿಣ ಶ್ರಮ ಮಾಡುತ್ತಾರೋ ಅವರೇ ಫಲಿತಾಂಶದಲ್ಲಿ ಮುಂಚೂಣಿಯಲ್ಲಿ ಬರುತ್ತಾರೆ. ಯಾರು ತಾತ್ಕಾಲಿಕ ಮೋಜು ಮಸ್ತಿ ಸುಖವನ್ನ ಬಿಟ್ಟು ಭವಿಷ್ಯದಲ್ಲಿ ಅದು ಬರುವ ಎಕ್ಸಾಮ್ ಅಲ್ಲಿ ಎಲ್ಲರನ್ನ ಹಿಂದೆ ಹಾಕಿ ತಾನು ಗೆಲ್ಲಬೇಕು ಎಂದು ನಿರ್ಧಾರ ಮಾಡ್ತಾರೋ ಅವರೇ ಯಶಸ್ವಿಯಾಗುತ್ತಾರೆ. ಅವರೇ ಹೊಸ ಹುರುಪಿನಿಂದ ತುಂಬಿರುತ್ತಾರೆ. ನನ್ನ ಮಾತುಗಳನ್ನ ಕೇಳುತ್ತಿರುವ ನೀನು ಈಗ ನಿರ್ಧಾರ ಮಾಡುವ ಸಮಯವಿದು. ನಿನ್ನ ಮುಂದಿರುವ ಎಕ್ಸಾಮ್, ಅದು ನೀನು ಬರೆಯಲಿರುವ ಎಕ್ಸಾಮ್ ಅಲ್ಲಿ ನಾನು ಗೆಲ್ಲಲೇಬೇಕು ಎಂದು ನೀನು ಈ ಎಕ್ಸಾಮ್ ಅನ್ನ ಗೆದ್ದರೆ ನಿನ್ನ ಜೀವನದ ಗುರಿಗಳು ಸರಳವಾಗುತ್ತವೆ. ಖಂಡಿತ ನೀನು ಈ ಹಂತದಲ್ಲಿ ಶ್ರಮಿಸಬೇಕು ಗೆಳೆಯ. ಅದು ಒಂದು ಬಾರಿ ರಿಸಲ್ಟ್ ಬರುವ ಕ್ಷಣವನ್ನ ಈಗ ನಿನ್ನ ಕಣ್ಣ ಮುಂದೆ ತಂದುಕೋ. ನೀನು ಉತ್ತಮ ಮಾರ್ಕ್ಸ್ ಗಳಿಸಿ ರ್ಯಾಂಕ್ ಬಂದು ಗೆದ್ದರೆ ನಿನ್ನ ಸಂತೋಷ ಹೇಗಿರುತ್ತದೆ ಎಂದು, ಆಗ ನಿನ್ನ ಮನೆಯವರ ಖುಷಿ ಹೇಗಿರುತ್ತದೆ ಎಂದು, ಅದು ನೀನು ಹೆಮ್ಮೆ ಪಡುವ ಸಮಯ ಇದಾಗಿರುತ್ತದೆ. ಈಗ ನೀನು ಹೇಗೆ ನಿರ್ಧಾರ ಮಾಡಿ ಓದುವೆ, ಅದು ಎಷ್ಟು ಸಮಯವನ್ನ ನಿನ್ನ ಓದಿಗಾಗಿ ಮೀಸಲಿಡಲು ಸಿದ್ಧವಿರುವೆ, ಅದೇ ಮುಂದಿನ ಜೀವನಕ್ಕೆ ಬಲವಾದ ಪಾಠವಾಗಿದೆ. ಈಗ ನೀನು ಭಾವಿಸು, ಅದು ಪರೀಕ್ಷೆ ಎಂದರೆ ಒಂದು ಯುದ್ಧವೆಂದು. ಇಲ್ಲಿ ನೀನು ಯೋಧನಾಗಿರುವೆ. ನೆನಪಿಸಿಕೋ, ಯೋಧನಾಗಿರುವವರು ಏನು ಮಾಡುತ್ತಾರೆ? ಯುದ್ಧದ ಸಮಯದಲ್ಲಿ ಅವರು ಹಿಂಜರಿಯುವುದಿಲ್ಲ. ಯುದ್ಧದ ಸಮಯದಲ್ಲಿ ಭಯಪಡುವುದಿಲ್ಲ. ತನ್ನ ಹೋರಾಟದಲ್ಲಿ ಗೆಲ್ಲಲು ಪಣ ತೊಡುತ್ತಾರೆ. ನೀನು ಸಹ ಬರೆಯಲಿರುವ ಎಕ್ಸಾಮ್ ಅನ್ನ ಇದೇ ರೀತಿ ಭಾವಿಸು. ಎಕ್ಸಾಮ್ ಬರೆಯಲು ಬೇಕಾದ ಪೂರ್ಣ ತಯಾರಿಯನ್ನ ಮಾಡಿಕೊಂಡೆ ಪರೀಕ್ಷೆಗೆ ಹಾಜರಾಗುವೆ ಎಂದು. ಈ ಕ್ಷಣ ಯಾವ ನಿರ್ಧಾರ ಮಾಡುತ್ತೀಯೋ ಅದಕ್ಕೆ ತಕ್ಕಂತೆ ನೀನು ಓದುತ್ತೀಯಾ. ಎಷ್ಟು ಕಷ್ಟಪಟ್ಟು ಓದುವೆಯೋ ಅದಕ್ಕೆ ತಕ್ಕ ಫಲಿತಾಂಶ ಬಂದೇ ಬರುತ್ತದೆ. ಬರಲಿರುವ ಈ ಎಕ್ಸಾಮ್ ಅಲ್ಲಿ ನೀನು ಬರೆಯಲು ಸಿದ್ಧನಾಗಿರುವ ಎಕ್ಸಾಮ್ ಅಲ್ಲಿ ಗೆದ್ದು ತೋರಿಸು. ಆಗ ಸೋಲಿನ ಭಯ ನಿನ್ನ ಹತ್ತಿರವೂ ಬರುವುದಿಲ್ಲ. ಪ್ರತಿಯೊಂದು ನಿಮಿಷ ಸಮಯವೂ ಈಗ ನಿನಗೆ ಮುಖ್ಯವಾಗಿದೆ. ಈ ಪರೀಕ್ಷೆ ನೀನು ಏನು ಅಂತ ನಿರೂಪಿಸಲು ಉತ್ತಮ ಅವಕಾಶವಾಗಿದೆ. ನೀನು ಓದುತ್ತಿರುವೆ ಹಾಗೂ ನನ್ನ ಮಾತುಗಳನ್ನ ಕೇಳಿದ ಮೇಲೆ ಇನ್ನಷ್ಟು ದೃಢಚಿತ್ತನಾಗಿ ಓದುವೆ ಎಂದು ನಾನು ಭಾವಿಸುತ್ತೇನೆ. ನಿನ್ನ ನಂಬಿಕೆ ಹುಸಿಯಾಗುವುದಿಲ್ಲ. ಧೈರ್ಯದಿಂದ ಎಕ್ಸಾಮ್ಗೆ ಹೋಗು. ನೀನು ಬರೆಯುವ ಪ್ರತಿಯೊಂದು ಉತ್ತರ ನಿನ್ನ ಜೀವನ ರೂಪಿಸುವಂತಿರಬೇಕು. ಪ್ರಯತ್ನದ ಜೊತೆಗೆ ವಿಶ್ವಾಸ ಬಿಡು, ಖಂಡಿತ ಗೆಲ್ಲುತ್ತೀಯಾ. ನೀನು ಎಕ್ಸಾಮ್ ಬರೆಯಲು ಹೋಗುತ್ತಿರುವೆ ಅಂದ್ರೆ ಸಮಯ ನಿರ್ವಹಣೆ ಮಾಡುವುದು ಬಹು ಮುಖ್ಯವಾಗಿದೆ. ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ನೋಡಿದ ಮೇಲೆ 5 ನಿಮಿಷ ಪ್ಲಾನಿಂಗ್ ಮಾಡು. ಯಾವ ಪ್ರಶ್ನೆಗಳಿಗೆ ನನಗೆ ಉತ್ತರ ಸ್ಪಷ್ಟವಾಗಿ ತಿಳಿದಿದೆ ಎಂದು. ಯಾವುದೇ ಪ್ರಶ್ನೆಗೆ ಉತ್ತರಿಸುವ ಮೊದಲು ಯೋಚಿಸಿ ಪ್ರತಿ ಉತ್ತರವನ್ನ ಎಚ್ಚರಿಕೆಯಿಂದ ಬರಿ. ನೆಗೆಟಿವ್ ಥಿಂಕಿಂಗ್ ಅನ್ನ ತಲೆಯಿಂದ ದೂರ ಮಾಡಿ ಪಾಸಿಟಿವ್ ಥಿಂಕಿಂಗ್ ಅನ್ನ ಶುರು ಮಾಡು. ಅದು ನಾನು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರೆಯಬಲ್ಲೆ ಎಂದು ನಿನ್ನ ಮನಸ್ಸಿಗೆ ಅರಿವು ಮೂಡಿಸು. ಗೆಲ್ಲುತ್ತೇನೆ ಎಂಬ ಭರವಸೆಯೊಂದಿಗೆ ಪರೀಕ್ಷೆಯನ್ನ ಬರಿ. ಒಂದು ವೇಳೆ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಾಗಲಿಲ್ಲ ಅಂದ್ರೆ ಟೆನ್ಷನ್ ಆಗಿ ಯೋಚಿಸುತ್ತಾ ಕೂರಬೇಡ. ಉಳಿದ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಕಡೆಗೆ ಗಮನ ಹರಿಸು. ಸಮಯದ ಒತ್ತಡಕ್ಕೆ ಒಳಗಾಗಬೇಡ. ಸಮಯವನ್ನ ಸರಿಯಾಗಿ ನಿರ್ವಹಿಸು. ನಿನ್ನ ಮುಂದಿನ ಭವಿಷ್ಯವನ್ನ ತಲೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆಯನ್ನ ಬರಿ. ನೀನು ಓದಿದ ಪ್ರತಿಕ್ಷಣ ನಿನ್ನ ಭವಿಷ್ಯ ನಿರ್ಮಿಸುವ ಹಂತವಾಗಿದೆ. ಇನ್ನು ಏನು ಆಲೋಚಿಸುತ್ತಿರುವೆ? ಬೇರೆ ಆಲೋಚನೆಗಳನ್ನ ತಲೆಯಿಂದ ತೆಗೆದುಹಾಕು. ಈಗಲೇ ಎದ್ದೇಳು, ಓದಲು ಪ್ರಾರಂಭಿಸು. ಉತ್ತಮವಾಗಿ ಓದಿ ಪರೀಕ್ಷೆಗೆ ಹೋಗು ಮತ್ತು ಜಯವನ್ನ ಸಾಧಿಸು ಎಂದು ಹಾರೈಸುವೆ.